ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ 7. ನಾರದರು ಋತು ಚಕ್ರವರ್ತಿಗೆ ಕಾರ್ತಿಕ ಮಾಸ ಮಹಾತ್ಮೆಯನ್ನು ಮತ್ತೆ ಹೇಳಲಾರಂಭಿಸಿದರು. ಹೇ ರಾಜನ್, ಕಾರ್ತಿಕ ಮಾಸ ವ್ರತದ ದೀಕ್ಷಾಪರನಾದ ಸಜ್ಜನನು ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಈಗ ಹೇಳುತ್ತೇನೆ ಕೇಳು. ವ್ರತಧಾರಿಗಳು ಮಾಂಸಾಹಾರ, ಜೇನು, ಕೆಂಪು ಹಣ್ಣುಗಳು, ಮಾದಕ ವಸ್ತುಗಳನ್ನು ಈ ಸಮಯದಲ್ಲಿ ಸಂಪೂರ್ಣವಾಗಿ ವರ್ಜಿಸಬೇಕು. ಪರರ ಮನೆಯಲ್ಲಿ ಭೋಜನ ಮಾಡಬಾರದು. ಎಲ್ಲೆಂದರಲ್ಲಿ ವ್ಯರ್ಥ ಕಾಲಹರಣ ಮಾಡಬಾರದು. ಆದಷ್ಟು ದೇವಾಲಯ ದರ್ಶನ, ಸತ್ಸಂಗ, ಭಗವನ್ನಾಮ ಸ್ಮರಣೆಯಲ್ಲಿ ತನ್ನ ಕಾಲವನ್ನು ಸದುಪಯೋಗ ಮಾಡಬೇಕು. ದೇವತೆಗಳು, ಬ್ರಾಹ್ಮಣರು, ಗುರುಗಳು, ಹಿರಿಯರು ಹಾಗೂ ಸ್ತ್ರೀಯರ ನಿಂದೆಯನ್ನು ಸರ್ವಥಾ ಮಾಡಬಾರದು. ಹರಳೆಣ್ಣೆ, ಎಳ್ಳೆಣ್ಣೆ, ತಾಮಸವಾದ ಆಹಾರ ಪದಾರ್ಥಗಳು, ದೂಷಿತವಾದ ತರಕಾರಿಗಳನ್ನು ವರ್ಜಿಸಬೇಕು. ಮಾಂಸಾಹಾರ, ತಂಗಳು, ಹೀನವಾದ ಧಾನ್ಯಗಳು, ಮೇಕೆ, ಕತ್ತೆ ಇವುಗಳ ಹಾಲು ಸೇವನೆಯನ್ನು ಕಾರ್ತಿಕ ಮಾಸದಲ್ಲಿ ಖಂಡಿತ ಮಾಡಬಾರದು. ಮಾರಾಟ ಮಾಡಲ್ಪಡುವ ಆಹಾರ ಪದಾರ್ಥಗಳು, ತಾಮ್ರ ಪಾತ್ರೆಯಲ್ಲಿನ ಹಾಲು, ಹಳ್ಳದಲ್ಲಿ ನಿಂತ ನೀರು, ದೇವರಿಗೆ ನಿವೇದಿಸದೇ ಇರುವ ಅನ್ನ ಇವುಗಳನ್ನು ಸೇವಿಸಬಾರದು. ಶ್ರದ್ಧಾಭಕ್ತಿಗಳಿಂದ ಕೂಡಿದ ಭಕ್ತರು ಹಾಸಿಗೆಯ ಮೇಲೆ ಮಲಗದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಎಲೆಗಳಲ್ಲಿ ಮಾತ್ರ ಊಟ ಮಾಡಬೇಕು. ಭೋಜನವನ್ನು ಸಕಾಲಕ್ಕೆ ಮಾಡಬೇಕು. ಕೇವಲ ನರಕ ಚತುರ್ಥಿಯ ಬೆಳಿಗ್ಗೆ ಮಾತ್ರ ಅಭ್ಯಂಜನವನ್ನು ಮಾಡಿಕೊಳ್ಳಬೇಕು. ಬದನೆಕಾಯಿ, ಅವರೇಕಾಯಿ, ಕುಂಬಳ ಮೊದಲಾದ ತರಕಾರಿಗಳನ್ನು ವರ್ಜಿಸಬೇಕು. ಯಾರೆಂದರೆ ಅವರೊಡನೆ ಸಂಭಾಷಣೆ ಮಾಡಬಾರದು. ಎಂಜಲು, ನಾಯಿ, ಕಾಗೆ ಸ್ಪರ್ಶಿಸಿದ ಆಹಾರ, ನಿಂದಿಸಿ ಕೊಟ್ಟ ಆಹಾರಗಳನ್ನು ಸ್ವೀಕರಿಸಬಾರದು. ಸೂತಕಾನ್ನ ಮತ್ತೆ ಬಿಸಿ ಮಾಡಿದ ಆಹಾರ, ಸುಟ್ಟು ಕರಕಲಾದ ಅನ್ನಗಳನ್ನು ತಿನ್ನಬಾರದು. ತನ್ನ ಯಥಾಶಕ್ತಿ ಶ್ರೀ ವಿಷ್ಣು ಪ್ರೀತ್ಯರ್ಥವಾಗಿ ಒಂದೇ ಹೊತ್ತು ಊಟ ಮಾಡಬೇಕು. ಊಟ ಮಾಡುವ ಮುಂಚೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎಂದು ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಭೋಜನ ಮಾಡಬೇಕು. ಈ ರೀತಿಯಾಗಿ ವಿಧಿಪೂರ್ವಕವಾಗಿ ಯಾರು ಶ್ರದ್ಧೆ ಭಕ್ತಿಗಳಿಂದ ಕಾರ್ತಿಕ ಮಾಸ ಪೂರ್ತಿ ವ್ರತದಂತೆ ನಿಷ್ಠೆಯಿಂದ ನಡೆದುಕೊಳ್ಳುವರೋ ಅವರಿಗೆ ಅಪಮೃತ್ಯುವಿನ ಭಯವಾಗಲಿ ಯಮದೂತರ ಬಾಧೆಯಾಗಲಿ ಇರುವುದಿಲ್ಲ. ಈ ವೃತಾಚರಣೆಯಿಂದ 100 ಯಜ್ಞಗಳನ್ನು ಮಾಡಿಸಿದ ಫಲವು ದೊರೆಯುತ್ತದೆ. ಇಂತಹ ಭಕ್ತರಿಗೆ ಶ್ರೀಹರಿಯು ವೈಕುಂಠಲೋಕ ವಾಸವನ್ನೇ ಕರುಣಿಸುತ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಆದುದರಿಂದ ಯಜ್ಞಯಾಗಾದಿಗಳಂತೆಯೇ ಕಾರ್ತಿಕ ಮಾಸ ವ್ರತಾಚರಣೆಯು ತುಂಬ ಪುಣ್ಯ ಫಲಪ್ರದವಾಗಿದೆ. ನಾರದರು, ಹೇ ಪೃಥು ಚಕ್ರವರ್ತಿಯೇ, ಈ ಭೂಮಿಯ ಮೇಲಿನ ಸರ್ವಯಾತ್ರಾ ಸ್ಥಳಗಳು ಕಾರ್ತಿಕ ವೃತಾಚರಣೆಗೆ ಮಾಡುವಾತನ ಬಳಿ ಸನ್ನಿಹಿತವಾಗಿರುತ್ತದೆ. ಇಂದ್ರಾದಿ ದೇವತೆಗಳು ಭಗವಾನ್ ಮಹಾವಿಷ್ಣುವಿನ ಆಜ್ಞೆಯಂತೆ ಕಾರ್ತಿಕ ವೃತಾಚರಣೆ ಮಾಡುವ ಆಸ್ತಿಕ ಭಕ್ತರಿಗೆ ಸಕಲ ಸಹಾಯ ಕೃಪಾಶೀರ್ವಾದಗಳನ್ನು ನೀಡಿ ಅನುಗ್ರಹಿಸುತ್ತಾರೆ. ಇವರಿಗೆ ದುಷ್ಟಗ್ರಹ ಪೀಡೆ, ಭೂತ ಪ್ರೇತ ಪಿಶಾಚಿ ಪೀಡೆ ಇರುವುದಿಲ್ಲ. ಕಾರ್ತಿಕ ಮಾಸ ವೃತಾಚರಣೆ ಮಾಡಿದವನ ಪುಣ್ಯವನ್ನು ವರ್ಣಿಸಲು ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯವಿಲ್ಲ ಎಂದು ಭಗವಂತನೇ ಹೇಳಿದ್ದಾನೆ ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಾತ್ಮೆಯ 7ನೇ ಅಧ್ಯಾಯವು ಸಂಪೂರ್ಣವಾಯಿತು.